ಎಲ್ಲೋ ಕರ್ನಾಡು ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತಿಂದ ಏನು ಸ್ಪೆಷಲ್ ಅಪ್ಪ ಅಂದರೆ, ನಾನು ಇವತ್ತು ಸಂಡೇ ಅಂದ್ಕೊಂಡು ಏನಾದರೂ ಸ್ಪೆಷಲ್ ಮಾಡಿರೋದು ಅಂತ ಬೆಳಗ್ಗೆ ಬೇಗ ಎದ್ಬಿಟ್ಟು ಬಂದರೆ, ಇಲ್ಲಿ ನೋಡಿ ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂದರೆ ಉಪ್ಪಿಟ್ಟು. ಯಾರಾದರೂ ಸಂಡೇ ದಿನ ಉಪ್ಪಿಟ್ಟು ಮಾಡ್ತಾರೆ ಅಕ್ಕ? ಹೂನಪ್ಪ, ಮತ್ತೆ ಮಧ್ಯಾಹ್ನ ಚಿಕನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಬೇಕು. ಈಸಿ ಮೆಥಡ್. ಓ, ಮಧ್ಯಾಹ್ನ ಸ್ಪೆಷಲ್, ಇವಾಗ ಉಪ್ಪಿಟ್ಟು. ನೋಡಿ ಈಗ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ ಇವತ್ತು. ಹಾಂ, ಬೇಡ ನನಗೆ ಇವತ್ತು ಉಪ್ಪಿಟ್ಟು ತಿಂದ್ಬಿಟ್ಟೆ ಜೀವನ ಸಾಗಿಸ್ಬೇಕು ಅಂತ. ಇವಾಗ ನಮ್ಮ ತಂಗಿ ಬರ್ತಾಳೆ ನೋಡಿ. ಇವಾಗ ಎದ್ಬಿಟ್ಟು ಎಲ್ಲ ಕಸ ಗಿಸ ಹೊಡಿತಾವಳೆ. ಗೈಸ್, ಇವಾಗ ಎಲ್ಲ ಉಪ್ಪಿಟ್ಟೆಲ್ಲ ತಿಂದಾಯ್ತು, ಬ್ರೇಕ್ಫಾಸ್ಟ್ ಎಲ್ಲ ಮಾಡಾಯ್ತು. ಇವಾಗ ಚಿಕನ್ ತಗೊಂಡ್ಬರಕ್ಕೆ ಹೋಗಬೇಕು. ಇನ್ನೇನು ಚಿಕನ್ ತೊಗೊಂಡು ಬಂದಾದ್ಮೇಲೆ ಅದ್ರದ್ದು ವಿಡಿಯೋ ಮಾಡಬೇಕು. ಅಂದರೆ ಯಾವ ಥರ ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಅಕ್ಕ ಇವತ್ತು ಸ್ಪೆಷಲ್ ಮಾಡ್ತಾರಂತೆ ಏನೋ. ನೋಡೋಣ ಯಾವ ಥರ ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲಿ ಸಿಗ್ನಲಲ್ಲಿ ನಿಂತ್ಕೊಂಡಿವಿ. ಅಪ್ಪ ಸಿಗ್ನಲ್ ಕ್ರಾಸ್ ಮಾಡ್ತಾನೆ. ಬ್ರೇಕ್ನ ರೂಲ್ಸ್ ಮಾಡ್ತೀವಿ ಟಂಗ ನೀನು. ಮತ್ತೆ ಇದನ್ನ ಮಾಡಲ್ಲ, ಫಾಲೋಸ್ ಮಾಡಲ್ಲ ಏನು. ಸೊಸೈಟಿಗೆ ಮಾತ್ರ ಹೇಗಿರ್ಬೇಕು ನೀನು, ಈ ಥರ ಇರಬಾರ್ದು. ಮಳೆ ಬರ್ತೈತೆ, ನೋಡೋಕ್ಕಾಗುತ್ತೆ ವಾತಾವರಣ. ಯಾರಾದರೂ ಕಮೆಂಟ್ ಹಾಕಿ ಏರಿಯಾ ಯಾವುದಂತ. ಯಾರಾದರೂ ಏರಿಯಾದಲ್ಲಿ ಇರೋರಿದ್ರೆ ಕಮೆಂಟ್ ಹಾಕಿ. ಚಿಕನ್ ಚಾಪ್ ರೈಸ್ ಅಂತಂದರೆ ಚಿಕನ್ ಅಂಗಡಿಯಿಂದ ಇವತ್ತೇ ಮನೆ ಬಂದಿತ್ತು. ಇವಾಗ 2 kg ಚಿಕನ್ ತೊಗೊಂಡಿದ್ದೀವಿ. ಇವತ್ತು ಫುಲ್ಲು ಬಾಚಾಕ್ಬಿಡೋದೆ. ಎಂಥದ್ದು ಅಂದರೆ ಇವತ್ತು ಏನೋ ಕಬಾಬು ಮತ್ತು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ಥರ ಮಾಡ್ತಾರೆ ಅಂತ. ಬಾಬಾ ಫೋನ್ ನೀನು ವಿಡಿಯೋ ಬಂದ್ ಮಾಡ್ಲಪ್ಪ, ಇರಿಟೇಟ್ ಆಗ್ಬಿಡತ್ತೆ ನನಗೆ. ಇನ್ನೇನು ಚಿಕನ್ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಇವಾಗ ವಾಶ್ ಮಾಡ್ಕೊತಾ ಇದ್ದಾರೆ. ಫಸ್ಟಿಗೆ ಚಿಕನ್ನ ವಾಶ್ ಮಾಡ್ಕೊಂಡು ಆಮೇಲೆ ಅದನ್ನ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಇದನ್ನು ಮಾಡ್ತಾರೆ. ಫಸ್ಟಿಗೆ ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಯಾವ ಥರ ಮಾಡ್ತೀವಿ ಅಂತ ಇವತ್ತು ತೋರಿಸ್ತೀವಿ ಈ ವಿಡಿಯೋದಲ್ಲಿ. ಬನ್ನಿ. ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದಾರೆ ಗಾಯ್ಸ್. ಯಾವ ಥರ ಅಂದರೆ ನೋಡಿ, ಕಬಾಬ್ ಕಿಂಗ್ ಮಸಾಲ ತೊಗೊಂಡಿದ್ದಾರೆ ಇವತ್ತು. ನಮ್ಮ ಮನೇಲಿ ಸಂಡೇ ಬಂದರೆ ಸಾಕು, ಚಿಕನ್ನು, ಮಟನು, ಫಿಶ್ಶು ಏನಾದರೂ ಒಂದು ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ನಮ್ಮ ಮನೇಲಿ ತುಂಬ ನಾನ್ ವೆಜ್ ತಿನ್ನೋರೇ ಇದ್ದಾರೆ ಆಲ್ಮೋಸ್ಟು. ನಮಗೋಸ್ಕರ ತುಂಬ ಪ್ರಾಣಗಳು ಕೊಡೋ ಪ್ರಾಣಿಗಳಿವೆ. ಹೌದು ಗಾಯ್ಸ್. ನೋಡಿ ಈ ಥರ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇನ್ನೇನು ಆ್ಯಡ್ ಮಾಡ್ಕೊಂಡು ಅದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊತಾರೆ. ಇವಾಗ ಎಗ್ನ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಕಬಾಬಿಗೆ ಮೇನ್ ಪಾಯಿಂಟ್ ಎಗ್ ಇರಬೇಕು. ಎಗ್ ಇಲ್ಲ ಅಂದರೆ ಅದು ಚೆನ್ನಾಗಿ ಬರೋಲ್ಲ. ಇವಾಗ ಸರಿಯಾಗಿ ಕೈ ಹಾಕ್ಬಿಟ್ಟು ಕಚಾಪಚ ಕಳಿಸ್ತಾರೆ ನೋಡಿ ಗೈಸ್. ನೋಡಿ ಗೈಸ್ ಯಾವ ಥರ ಕಚಾಪಚ ಕಲಿಸ್ತಾ ಇದ್ದಾರೆ ನಮ್ಮ ಅಕ್ಕಂದ್ರು. ಗೈಸ್, ಕೆಲ್ಸಕ್ಕೆ ಹೋಗ್ತಾ ಇರೋದು ಇವರು. ಇವಾಗ ನನ್ನ ಕೇಳ್ತಾ ಇದ್ದಾರೆ, ನನಗೆ ಹೊಸ ಫೋನ್ ಕೊಡಿಸು ಅದು ಇದು ಅಂತ ನನಗೆ ಕೇಳ್ತಾ ಇದ್ದಾರೆ. ಅಲ್ವಾ? ಅಲ್ಲ, ಇರೋ ಫೋನ್ ಅಂದರೆ ನನಗೆ ಬೇಡವಾ? ನನ್ನ ಹತ್ರ ಇರೋದೇ ಒಂದು ಅನ್ನೋದಕ್ಕೆ ಒಂದು ಹೊಡೆದೋಗಿರೋದು. ಅದರಲ್ಲಿ ಪರ್ಸೆಂಟೇಜಸ್ ಇದೆ. ಇನ್ನಿದ್ರಲ್ಲ ಅಂತೂ ವಿಡಿಯೋ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೆಂಥದ್ದು ಕೊಡೋದು ನಿಮಗೆ ಹೇಳು ಗೈಸ್? ಹಾಂ, ಏನಾನ ಮಾತಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಬೆಳಗ್ಗೆ. ರಬ್ಬರ್ ಫೋನಿಗೆ ಯಾರಾದರೂ ರಬ್ಬರ್ ಹಾಕ್ತಾರೆ ಗೈಸ್. ನೋಡಿ ಇವ್ರು ಹೇಳಿ ಸ್ವಲ್ಪ ಹೆಂಗಿದ್ದಾರೆ ನೋಡಿ ಇವರು. ಕೊಡ್ತೀಯ? ನಿನ್ನ ಫೋನಿಗೆ ಗಮಕ್ಕೊಂಡ್ಬಿಡು. ರೊಕ್ಕಿಲ್ಲ ಈಗ ನೋಡಿ ಗೈಸ್, ಮುನ್ನಿಸ್ಕೊತಾ ಇದ್ದಾರೆ ಯಾರು. ನೋಡಿ ಚಿಕ್ಕ ಹುಡುಗಿ ಆಡೋ ಮಾತಾಡೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಇನ್ನೂ ಮೆಚುರಿಟಿ ಬಂದಿಲ್ಲ ಇವ್ರಿಗೆ. ಮೆಚುರಿಟಿ ಬಂದಾದ್ಮೇಲೆ ಮದುವೆ ಮಾಡಿ ಕಳಿಸ್ಬಿಡೋಣ. ಹ್ಞೂ ಹೌದು. ಕೊಡ್ತೀಯ? ಹೊಸ ಫೋನೇ ಕೊಡ್ಸ್ಕೊಂತಿತ್ತು. ಬೇಡ, ಹೊಸ ಫೋನ್ಸು ಕೊಡೋ ಮಟ್ಟ ನಿನ್ನ ಫೋನ್ ಕೊಡ್ಸ. ಇಲ್ಲ, ನೀನು ಹೊಸ ಫೋನ್ ತಗೋ. ಹೊಸ ಫೋನ್ ಬೇಡ, ನಂಗೆ ಸೆಕೆಂಡ್ ಹ್ಯಾಂಡ್ ಓಕೆ. ಜೀವನದಲ್ಲಿ ಹೊಸ ಫೋನ್ನ ಇಲ್ಲ ಹೊಸ ಥಿಂಗ್ಸ್ನ ತೆಗಿಲಿಕ್ಕೆ ಹೋದ್ರೆ ಸೆಕೆಂಡ್ ಹ್ಯಾಂಡ್ ನೋಡ್ಲಿಕ್ಕೆ ಹೋಗ್ಬಾರ್ದು. ಸೆಕೆಂಡ್ ಹ್ಯಾಂಡ್ನ ನೋಡ್ಲಿಕ್ಕೆ ಹೋಗಲೇಬಾರ್ದು. ಆದ್ರೂ ನಂಗೆ ನಿನ್ನ ಫೋನೇ ಬೇಕು. ನನ್ನ ಫೋನಲ್ಲಿ ಏನಕ್ಕೆ?
ನನ್ನ ಫೋನ್ ರಬ್ಬರ್ ಹಾಕಿ ನೋಡಿಲ್ಲ ನೀನೆ ಬಿಡ ಪರವಾಗಿಲ್ಲ ಆಗಲ್ಲ, ಏನು ಮಾಡೋದಾಗಲ್ಲ. ಸುಮ್ಮನೆ ಅದನ್ನೇ ಮೇಂಟೈನ್ ಮಾಡ್ಕೊ. ಇವಾಗ ಬರ್ತಿಲ್ಲ ಹೇಳಿ ನಾನು ಫೈನಲ್ ಆಗಿ ನೋಡಿ ಯಾವ ಥರ ಇರ್ತಾ ಇದ್ದಾರೆ. ಇಟ್ಕೊಂಡು ಇವತ್ತಿನ ಸ್ಪೆಷಲ್ಲು ಅಡುಗೆಗೋಸ್ಕರ ಇದು ಫುಲ್ ಎಲ್ಲ ರೆಡಿ ಮಾಡ್ಕೊತಿದ್ದಾಳೆ. ಇದು ಮಸಾಲ ಯಾವ ಥರ ರುಬ್ಕೊತಾ ಇದ್ದಾರೆ ನೋಡಿ. ಇದು ಮಸಾಲ ಎಲ್ಲ ಫುಲ್ಲು ಐಟಮ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಯಾವ ಥರ ಅಂದರೆ ಇದು ಚಿಕನ್ ಸಾಂಬಾರಿಗೆ ಅನ್ಕೊತೀನಿ. ಇದನ್ನೆಲ್ಲ ಇವಾಗ ಸ್ವಲ್ಪ ಹೀಟ್ ಮಾಡಿಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊತಾರೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಕೊಬ್ಬರಿ ಎಲ್ಲ ಹಾಕೋಬೇಕು. ಬೆಳ್ಳುಳ್ಳಿ, ಶುಂಠಿ ಹಾಕೋಬೇಕಾ. ಹಾಕೊಂಡಾದ್ಮೇಲೆ ಎಣ್ಣೆ ಹಾಕೊಂಡು ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗೈಸ್ ನೋಡಿ ಯಾವ ಥರ ಅವರು ರೆಡಿ ಮಾಡ್ಕೊತಾ ಇದ್ದಾರೆ. ಇವತ್ತಿನ ಸ್ಪೆಷಲ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ತಪ್ಪದೆ ವಿಡಿಯೋನ ಫುಲ್ಲಾಗಿ ನೋಡಿ. ಇನ್ನೇನು ಅದನ್ನ ಗ್ರೈಂಡ್ರಿಗೆ ಹಾಕ್ಬಿಟ್ಟು ಸುಮ್ಮನೆ ಅದನ್ನ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಯಾವ ಥರ ಅಂದರೆ ಟ್ಯಾಲೆಂಟ್ ಯಾವ ಥರ ಇದೆ ನೋಡಿ ನಮ್ಮ ಮಗನಿಗೆ. ಅಂದರೆ ಹೆಂಗೆ ಮಾಡ್ತಾರೆ ಅಡುಗೆ. ನಾವೇನಾದರೂ ಮಾಡೋಕೆ ಒಂದು ರೈಸ್ ಮಾಡೋದಕ್ಕೆ ನಮ್ಗೆ ಬರ್ತಾಯಿಲ್ಲ, ಆ ಥರ ಆಗಿದೆ. ನಿನ್ನೆ ನೋಡಿದ್ರಲ್ಲ ಹೆಂಗಾಯ್ತು ಅಂತ. ಅದೇ ಹೆಣ್ಮಕ್ಳು ಅದು ಯಾವ ಥರ ಕಲ್ತಿರ್ತಾರೆ, ಮುಂಚಿಂದಾನೇ ಕಲ್ಕೊಂಬಂದುಬಿಟ್ಟಿರ್ತಾರೆ ಅನ್ಕೊತಿದ್ದೀರಲ್ಲ ಅಡುಗೆ ಮಾಡೋದು. ಆ ಕಾರಣಕ್ಕಾಗಿ ಅವರು ಯಾವುದೇ ಅಡುಗೆ ಕೂಡ ಸುಲಭವಾಗಿ, ಅಂದರೆ ಅವರು ಈಸಿಯಾಗಿ ಸುಲಭವಾಗಿ ಏನು ಬೇಕಾದರೂ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಬಟ್ ಗೊತ್ತಿಲ್ಲ, ನಾವು ಏನಾದರೂ ಅಡುಗೆ ಮನೆ ಕಾಲಿದ್ರೆ ಸಾಕು ಇಡೀ ಅಡುಗೆ ಮನೆಯನ್ನು ತುಂಬ ಗಲೀಜು ಮಾಡಿಬಿಡ್ತಾ ಇದ್ವಿ. ಅಂಥದ್ರಲ್ಲಿ ಇನ್ನೊಂದು ಏನು ಅಂದರೆ ನಾವು ಒಂದು ಮಾಡೋಕೆ ಹೋಗ್ಬಿಟ್ಟು ಇನ್ನೊಂದು ಏನೋ ಬೇರೆ ಆಗ್ಬಿಟ್ಟಿರ್ತದು. ಅದಕ್ಕೋಸ್ಕರ ನಾನು ಅಡುಗೆ ಮನೆಗೆ ಜಾಸ್ತಿ ಹೋಗೋದೇ ಇಲ್ಲ. ಏನಾದರೂ ತಿನ್ನಬೇಕು ಅಂತ ಅನ್ನಿಸಿದ್ರೆ ನಮ್ಮ ಅಕ್ಕನ ಹತ್ರನೇ ಮಾಡ್ಕೊಂಡು ಯಾರು ಹೇಳಿದ 50 ರೂಪೀಸ್ ರೈಸ್ ಕೊಡು ಅಂತ. ನೋಡಿ ಹೆಂಗೆ ಕೊಡ್ತಿತ್ತು. ಅಂದರೆ ಇವತ್ತು ಮನೆಯಲ್ಲೆಲ್ಲರೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಯಾವ ಥರ ಅಡುಗೆ ಇದೆ ಇವತ್ತು ಫುಲ್ಲು. ಯಾಕಂದರೆ ನಾನ್ ವೆಜ್ ಅಲ್ವಾ, ಎಲ್ಲರೂ ಫುಲ್ಲು ಕಾಯ್ಕೊಂಡಿರ್ತಾರೆ. ತುಂಬಾ ಸ್ಪೆಷಲ್ ಇವತ್ತು ನಮ್ಮ ಮನೇಲಿ. ಅಂದರೆ ಸಂಡೇ ಯಾವಾಗೂ ಸ್ಪೆಷಲಾಗೇ ಇರುತ್ತೆ. ಬಟ್ ಏನು ಅಂದರೆ ಇವತ್ತು ಸ್ವಲ್ಪ ಕಬಾಬ್ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ವೇಟಿಂಗ್ ಇದೆ. ಅದರಿಗೆ ಜಾಸ್ತಿ ಕೂಡ ಉಪಯೋಗಿಸ್ತಿದ್ದಿಲ್ಲ. ಡೈರೆಕ್ಟಾಗಿ ಮಧ್ಯಾಹ್ನ ಊಟನೇ ಸರಿಯಾಗಿ ಬಾಚ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ವೇಟಿಂಗ್ ಕೂತ್ಕೊಂಡಿದ್ದಾರೆ. ಏನೋ ಅವರೆಲ್ಲ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಇನ್ನು ಅವರು ಅಡುಗೆ ಆದ ತಕ್ಷಣ ಎದ್ಬಿಟ್ಟು ಬರ್ತಾರೆ. ಇನ್ನು ಅಡುಗೆ ಆಗೋ ತನಕ ವೇಟಿಂಗಲ್ಲಿದ್ದಾರೆ. ನೋಡೋಣ ಯಾವ ಥರ ಇದ್ದಾರೆ. ಹಲೋ ಮ್ಯಾಮ್ ಬರ್ತೀನಿ ಅಲ್ಲೇ ಬರುವಾಗ ನೀರ್ಲಂತ ನಮ್ ಸ್ವಲ್ಪ ಡಾಕ್ಟರ್ ಬೇಕಂತ ಏನ್ ಸ್ವಲ್ಪ ತಗೊಂಬ. ಯಪ್ಪ ಫೋನ್ ಹಚ್ಚಿ ಹೇಳಿದ ನಂಗೆ ನೀರ್ಲಂತ ಕೇಳ್ತಾ ಇದ್ದಾರೆ ಯಾವ ಥರ ತೊಗೊಂಬನ್ನಿ ಅಂತ. ನಮ್ಮ ಮಾಮ ಮಂಜಣ್ಣನ ಮನೆ ಹೋಗ್ಬಿಟ್ಟವ್ರೆ ಇವತ್ತು. ಮಂಜಣ್ಣಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಲ್ಲಿ ನೀವೇ ಅವ್ರು ಎಲ್ರಿಗೂ ಗೊತ್ತು ಅನ್ಕೊತೀನಿ ನಮ್ಮ ಮಂಜಣ್ಣ ಯಾರು ಅಂತ. ಸೊ ಆಲ್ಮೋಸ್ಟ್ ಇವತ್ತು ತುಂಬಾ ಸ್ಪೆಷಲ್ ಆಗಿದೆ ನಮ್ಮ ಮನೆಯಲ್ಲಿ. ಎಲ್ಲರೂ ಸರಿಯಾಗಿ ಫುಲ್ ವಿಡಿಯೋ ನೋಡಿ, ತಪ್ಪದೆ ವಿಡಿಯೋ ನೋಡಿ. ಯಾಕಂದರೆ ಚೆನ್ನಾಗಿರುತ್ತೆ ಇವತ್ತು. ಯಾವ ಥರ ಅಂದರೆ ರೆಸಿಪಿ ಕೂಡ ಹೇಳ್ತಾ ಇದ್ದೀವಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ. ಚೆನ್ನಾಗಿದೆ. ಅವಾಗ ಹೇಳಿದೆ ಅಲ್ಲ ಮಲ್ಟಿ ಟ್ಯಾಲೆಂಟೆಡ್ ಅಂತ. ನೋಡಿ ಇವಾಗ ಇದು ಸೀರಿಯಲ್ ಕೂಡ ನೋಡ್ತಾ ಇದ್ದಾರೆ. ಸೀರಿಯಲ್ ನೋಡ್ತಾನೆ ಇದನ್ನು ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಇದೇ ಅನಿಸುತ್ತೆ ಮಲ್ಟಿ ಟ್ಯಾಲೆಂಟೆಡ್ ಅಂದರೆ. ಈ ಸೈಡ್ ಒಂದು ಸೈಡ್ ಅಡುಗೆ ಮಾಡೋಕ್ಕಿದ್ದಾರೆ, ಒಂದು ಸೈಡ್ ಫೋನ್ ನೋಡ್ಕೊಂಡಿದ್ದಾರೆ. ನೋಡಿ ಯಾವ ಥರ ಮಲ್ಟಿ ಟ್ಯಾಲೆಂಟೆಡ್ ಇದೆ ನಮ್ಮ ಮಕ್ಕಳಿಗೆ. ಅಂದರೆ ಒಂಥರ ಫುಲ್ಲು ಅದರಲ್ಲಿ ಬೇರೆ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಅವರು ಇವಾಗ ಫುಲ್ಲು. ಅಂದರೆ ಅವರು ಕಾಲ ಮೇಲೆ ನಿಂತ್ಕೊತಾ ಇದ್ದಾರೆ. ಇನ್ಮೇಲೆ ಅವರು ಅವ್ರದ್ದೇ ಆದ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಯಾರಿಗೂ ಕಾಸು ಕೇಳೋಕ್ಕಿಲ್ಲ. ಇವಾಗ ನಾನ್ನೂರ ಹತ್ರ ಕಾಸು ಕೇಳೋ ಥರ ಆಗಿದೆ ಇವಾಗ. ಯಾಕಂದರೆ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಇನ್ನೇನು ಅವರಿಗೆ ತುಂಬ ಇಷ್ಟವಾಗಿರೋದಂದ್ರೆ ಏನು ಅಂದರೆ ಅಡುಗೆ ಮಾಡಬೇಕು, ಸ್ಪೆಷಲ್ ಏನಾದರೂ ಅಡುಗೆ ಮಾಡಿಬಿಟ್ಟು ಈ ಥರ ಬಿಸ್ನೆಸ್ ಮಾಡಬೇಕು ಅನ್ನೋ ತುಂಬ ಮೈಂಡ್ಸೆಟ್ ಇದೆ ಅವ್ರದ್ದು. ಆ ಥರ ಅಂದರೆ ಒಂಥರ ಬಿಸ್ನೆಸ್ ಥರ ಅಂದರೆ ಹೆಂಗೆ ಅಂದರೆ ಇವಾಗ ಏನಾದರೂ
ಬೇರೆಯವರ ಕೈ ಕೆಳಗಡೆ ಹೋಗಿ ದುಡಿಬಾರ್ದನ್ನೋ ಒಂದು ಛಲ ಇದೆ ಅವ್ರಿಗೆ. ನಮ್ಮದೇ ಒಂದು ಸ್ವಂತವಾದ ಬಿಸ್ನೆಸ್ ಮಾಡಿಕೊಂಡು ಅದು ಯಾವ ಥರ ಒಂದು ಹೆಣ್ಮಗು ಕೂಡ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ಕೊಡೋಷ್ಟು ಏನಿದ್ದಾಳೆ ಅವಳು. ಇವಾಗ ಡಿಗ್ರಿ ಮುಗಿದ ತಕ್ಷಣವೇ ಅವ್ರಿಗೂ ಕೂಡ ಒಂದು ಸ್ಟಾರ್ಟಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವ್ರಿಗೂ ನಾವು ಹೆಲ್ಪ್ ಮಾಡೋಣ, ಸ್ವಲ್ಪ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಹೆಲ್ಪ್ ಮಾಡೋಣ. ಆಗ್ತಾ ಇದೆ ಚಿಕನ್ ಸಾಂಬಾರು ಬನ್ನಿ ತೋರಿಸ್ತೀನಿ ಯಾವ ಥರ ಇದು. ಆಲ್ರೆಡಿ ಮಿಕ್ಸಿ ಎಲ್ಲ ರುಬ್ಕೊಂಡಿದ್ದಾರೆ ನೋಡಿ. ಅವರೇ ತೋರಿಸ್ತೀನಿ ಮಸಾಲ ಅದನ್ನ ರುಬ್ಕೊಂಡಿದ್ದಾರೆ. ಫಸ್ಟಿಗೆ ಆಯಿಲ್ ಹಾಕ್ಕೊತಾ ಇದ್ದಾರೆ. ಆಮೇಲೆ ಸ್ವಲ್ಪ ಚಿಕನ್ ಅದು ಸಾಂಬಾರಿಗೆ ಅಂತ ಇಟ್ಕೊಂಡಿರೋ ಚಿಕನ್ನ ಹಾಕ್ತಾಯಿದ್ದಾರೆ. ಇವಾಗ ಎಲ್ಲ ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದಾರೆ ಸಾಂಬಾರಿಗೋಸ್ಕರ. ಹಾಕಿ ಚಿಕನ್ ಮಸಾಲ ಸ್ವಲ್ಪ ಟೇಸ್ಟ್ಗೋಸ್ಕರ ಮ್ಯಾಗಿ ಮಸಾಲ. ಪ್ರತಿಯೊಂದು ಇವತ್ತು ಚಿಕನ್ ಊಟ ಸರ್ದಿಯಾಗಿ ಬಾರ್ಸಾಕ್ಬಿಡೋದು. ಇನ್ನೇನು ರೆಡಿ ಆಗ್ತಾ ಇದೆ, ಸಾಂಬಾರೆಲ್ಲ ಇವಾಗ ಸ್ಟಾರ್ಟ್ ಆಗಿದೆ. ಇನ್ನು ಕಬಾಬಿಗಂತ ಮಾಡಿಕೊಂಡಿರೋದು ಇಲ್ಲಿದೆ ನೋಡಿ. ಇಷ್ಟು ಏನು 2 kg ಚಿಕನಲ್ಲಿ 1.5 kg ಚಿಕನ್ನ ಕಬಾಬ್ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. 1/2 kg ಚಿಕನ್ನ ರೈಸ್ ಮಾಡೋಕ್ಕೆ ಇಟ್ಕೊಂಡಿರ್ತೀವಿ. ಇವರು ಫುಲ್ಲು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ತಂಗಿ ಅವರು ಅಮ್ಮ ಮಾಡಿಕೊಟ್ಟು ಕಳಿಸಿರೋ ಧನಿಯಾ ಪೌಡ್ರು. ಇದು ಧನಿಯಾ ಪೌಡ್ರು ಹೋಮ್ ಮೇಡ್ ಇದು. ಇದನ್ನ ಸಾಂಬಾರಿಗೆ ಆ್ಯಡ್ ಮಾಡ್ಕೊತಾ ಇದ್ದಾರೆ ಇವಾಗ. ಇನ್ನೇನು ನಮ್ಮ ಮನೆಯಲ್ಲಿ ತುಂಬಾ ಸ್ಪೆಷಲ್ ಆಗ್ತದೆ ಇವತ್ತು. ಸರಿಯಾಗಿ ಚೆನ್ನಾಗಿರುತ್ತೆ ಇವತ್ತು ಹೇಳ್ಬೇಕಂದ್ರೆ. ಅದು ರುಬ್ಬಿಕೊಂಡ್ರು ಮಸಾಲನ ಆ್ಯಡ್ ಮಾಡ್ಕೊತಾ ಇದ್ದಾರೆ. 10 ನಿಮಿಷ ಉಪ್ಪು ಖಾರ ಚೆನ್ನಾಗಿರೋವರೆಗೂ ಎಣ್ಣೆನ ಫ್ರೈ ಮಾಡ್ಕೊಳ್ತೀವಿ. ಇವಾಗ ನೀರು ಹಾಕ್ತೀನಿ ಎತ್ಕೊಂಡ್ಬಂದು. ಅದಕ್ಕೊಂದು ಸ್ವಲ್ಪ ನೀರು ಹಾಕ್ತಾರೆ ಅಂದರೆ ಸಾಂಬಾರಲ್ವ ಇದು, ಅದಕ್ಕೋಸ್ಕರ. ಇವಾಗ ಒಂದು ಕಡೆಗೆ ಕಬಾಬ್ ಇಟ್ಟಿವಿ. ಕಬಾಬಿಗೆ ಎಣ್ಣೆ ಹಾಕಿ ಮಾಡ್ತಾ ಇರೋದು ನೋಡಿ. ಅಂದರೆ ಇವತ್ತು ಸರ್ತಿಯಾಗಿ ಚೆನ್ನಾಗಿರುತ್ತೆ ಕಬಾಬು. ಸಾಕಾಯಿಷ್ಟು ಫುಲ್ ಹಾಕು. ಇನ್ನೇನು ಕಬಾಬ್ ಕೂಡ ರೆಡಿ ಆಗ್ತಾ ಇದೆ. ಕಬಾಬ್ ಕೂಡ ರೆಡಿಯಾಗಿ ಹಾಕಿದ್ದೀವಿ. ಅಲ್ಲೈತೆ ನಾವು ಕಡಿಮೆ ಆಯಿತು ಅಂತ ಎಣ್ಣೆನ ಇನ್ನೂ ಸ್ವಲ್ಪ ಎಣ್ಣೆ ತೊಗೊತಾ ಇದ್ದಾರೆ. ಗೈಸ್ ಎಂಥದ್ದಂದರೆ ಕಬಾಬ್ ರೆಡಿ ಆಯಿತು. ಇವಾಗ ಬಿಡ್ತವ್ರೆ ಎಣ್ಣೆಗೆ ನೋಡಿ. ಕಬಾಬ್ನ ಬಿಡ್ತವ್ರೆ ಆಲ್ರೆಡಿ. ಇನ್ನೇನೆಲ್ಲ ಅಡುಗೆ ಸ್ಟಾರ್ಟ್ ಎಲ್ಲ ರೆಡಿಯಾಗಿದೆ. ಇನ್ನು ಅಮ್ಮನ್ನ ಎಬ್ಬಿಸ್ಬಿಟ್ಟು ಅಮ್ಮನ ಜೊತೆ ಊಟ ಮಾಡ್ಬೋದಲ್ಲ. ಮಾವು ಊಟ ಮಾಡೋಕೆ ಬರ್ತೀರಾ? ಬಾ ನೋಡಿ ಗೈಸ್, ಇವತ್ತು ಸಂಡೇ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಬಿಟ್ಟು ಹಂಗೆ ಮಲ್ಕೊಂಡ್ಬಿಟ್ಟವ್ರೆ ಬಂದುಬಿಟ್ಟು. ಇವಾಗ ಫುಲ್ಲು ಎಲ್ಲ ಸ್ಟಾರ್ಟ್ ಆಗಿದೆ ಊಟ ಎಲ್ಲ. ಇನ್ನೇನು ಇಲ್ಲಿ ನೋಡಿ ಗೈಸ್ ಹೆಂಗೆ ಜಗಳ ಆಡ್ತಾರೆ. ಅಯ್ಯೋ ಬಿತ್ತು 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 ಬಿತ್ತು. ಅಯ್ಯೋ ನಮ್ಮ ಮನೇಲಿ ಇವತ್ತು ಫುಲ್ ಫೈಟಿಂಗ್ ಸೀನು. ಬಿತ್ತು ಬಿತ್ತು ಸ್ಟಾರ್ಟ್ ಆಯ್ತು ಅಳೋದು. ಎಲ್ಲ ಸ್ಟಾರ್ಟ್ ಆಯ್ತು. ಇನ್ನೇನು ಕಬಾಬ್ ಎಲ್ಲ ಬಂದಾಯ್ತು. ನಮ್ಮಮ್ಮ ಅಂತೂ ಹೇಳ್ತಾನೆ ಇಲ್ಲ.
ಅವೇ ಎಲ್ಲ ಸ್ಟಾರ್ಟ್ ಆಗೈತಿ. ಅವರು ಎದ್ರು ಇವಾಗ ಊಟದ್ದು ಫುಲ್ಲು ನಮ್ಮ ಅಕ್ಕ ಒಂದೊಂದಾಗಿ ತೊಗೊಂಡು ಬಂದು ಇಡ್ತಾ ಇದ್ದಾರೆ. ರೈಸ್ ಎಲ್ಲ ತೊಗೊಂಡು ಬಂದಾಯಿತು. ಇವಾಗ ತಟ್ಟೆಗೆ ಬಡಿಸ್ತಾರೆ ನಮ್ಮ ಅಕ್ಕ. ಇವಾಗ ಈ ಸೈಡು ರೊಟ್ಟಿ, ಈ ಸೈಡು ರೈಸು. ಇದು ಇವತ್ತು ನಮ್ಮ ಸ್ಪೆಷಲ್ ಊಟ. ಏನನ್ನಕ್ಕೆ ನಮ್ಮ ಅಮ್ಮನ ಮುಖ ನೋಡಿ ಫುಲ್ ಖುಷಿಯಾಗ್ಬಿಟ್ಟವಳು ಇವತ್ತು ಚಿಕನ್ ಊಟ ಅಂತ ಹೇಳ್ಬಿಟ್ಟು. ನೋಡಿ ಆಲ್ರೆಡಿ ಬಾರಿಸ್ತವ್ರೆ. ಅಷ್ಟೇ.